ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಆದ್ರೆ ಈ ವಿಷಯ ನಿನಗೆ ಇವಾಗ ಹೇಳೋದ್ ಬೇಡ, ಸರ್ಪ್ರೈಸ್ ಆಗಿ ಹೇಳೋಣ ಅಂತ ಅನ್ಕೊಂಡಿದ್ದೆ. ಅಷ್ಟ್ರಲ್ಲಿ ನೀನೇ ಕೇಳಿಸ್ಕೊಂಡ್ಬಿಟ್ಟೆ. ನಾವ್ ಇದೇ ವಿಷಯ ಮಾತಾಡ್ತಿದ್ವಿ. ನಿಜಾನಾ? ಅಯ್ಯೋ ಜನನಿಯವ್ರೆ, ನಾವ್ ಯಾಕೆ ನಿಮ್ಮ ಹತ್ರ ಸುಳ್ಳು ಹೇಳೋಣ? ಹೇಳಿ, ನಿಮ್ಗೆ ಯಾವ ಜಾಗ ಇಷ್ಟ? ಹೇಳಮ್ಮ ಜಾನಿ, ಇವಾಗ್ಲೇ ಬುಕ್ ಮಾಡ್ಬಿಡ್ತೀನಿ. ಇಲ್ಲ ಭಾವ, ನಾನು ಎಲ್ಲಿಗೂ ಹೋಗಲ್ಲ. ಯಾಕೆ? ಎಲ್ಲೇ ಹೋದ್ರು ಪ್ರೀತು ಮುಖದಲ್ಲಿ ನನ್ನಿಂದ ನಗು ತರ್ಸೋದಿಕ್ಕಾಗಲ್ಲ. ಅವ್ನು ಈಗಿರೋ ಸಿಚುವೇಶನ್ನಲ್ಲಿ ನಾನಾದ್ರೂ ಖುಷಿಯಾಗಿ ಹೇಗಿರೋದಕ್ಕಾಗತ್ತೆ ಹೇಳಿ? ಯಾವಾಗ ನೋಡಿದ್ರು ಆಕಾಶ ತಲೆ ಮೇಲೆ ಬಿದ್ದೋಂಥರ ಇರ್ತಾನೆ. ಸಡನ್ ಆಗಿ ನಗ್ತಾನೆ, ಆದ್ರೆ ಆ ನಗು ಅವನದಾಗಿರಲ್ಲ. ಸಡನ್ ಆಗಿ ಕೋಪ ಮಾಡ್ಕೋತಾನೆ, ಆದ್ರೆ ಯಾಕೆ ಕೋಪ ಮಾಡ್ಕೊಂಡಿದ್ದಾನೆ ಅಂತ ಅವನಿಗೆ ಗೊತ್ತಿರಲ್ಲ. ಕೇಳಿದ್ರೆ ಅವನ ಹತ್ರ ಉತ್ತರ ಇರಲ್ಲ, ಅವನ್ ಏನು ಮಾತಾಡಲ್ಲ. ಈಗ ನನ್ನ ಪ್ರೀತು ನನ್ನ ಜೊತೆಗೆ ಇದ್ರು ಅವನು ನನಗೆ ಅಪರಿಚಿತನ ತರ ಕಾಣಿಸ್ತಾನೆ. ಇಲ್ಲಾದ್ರೂ ಇದ್ರೆ ನೀವೆಲ್ಲರೂ ನನ್ನ ಜೊತೆ ಇದ್ದೀರಾ ಅನ್ನೋ ಸಣ್ಣ ಸಮಾಧಾನನಾದ್ರೂ ನನಗಿರುತ್ತೆ. ಬೇಡ ಭಾವ, ನಾನು ಪ್ರೀತು ಜೊತೆ ಹೋದ್ರೆ ನನಗೆ ಒಂಟಿತನ ಕಾಡುತ್ತೆ. ಸದ್ಯಕ್ಕೆ ನನಗೊಂದ್ ಜೊತೆ ಎಲ್ಲೂ ಹೋಗೋ ಇಂಟ್ರೆಸ್ಟ್ ಇಲ್ಲ. ನನ್ನ ಬಗ್ಗೆ ಇಷ್ಟೆಲ್ಲ ಕಾಳಜಿ ಇಟ್ಕೊಂಡಿರೋದಕ್ಕೆ ಥ್ಯಾಂಕ್ಸ್. ಶಿಟ್, ನಾನೊಬ್ಳೆ ಬಂದು ಇಲ್ಲಿ ಸಿಗಾಕೊಳ್ಳೋ ಥರ ಆಯ್ತಲ್ಲ. ಏನಾದ್ರೂ ಮಾಡಿ ಎಸ್ಕೇಪ್ ಆಗೋಣ ಅಂದ್ರೆ ಆ ಆದಿ ಪಾರ್ವತಿ ಬಂದು ತಡೆದ್ರು. ಇವಾಗ ಏನ್ ಮಾಡ್ಲಿ? ಇಲ್ಲಿಂದ ಹೇಗೆ ಎಸ್ಕೇಪ್ ಆಗ್ಲಿ? ಮನೆ ತುಂಬಾ ಕೆಲ್ಸದವ್ರೇ ಇದಾರೆ, ಅವ್ರಗಳ ಕಣ್ ತಪ್ಪಿಸಿ ಹೋಗಕ್ಕಾಗಲ್ಲ. ಅದು ಅಲ್ಲದೆ ಆದಿತ್ಯ ಪಾರು ಆಲ್ರೆಡಿ ಅವ್ರಿಗೆ ಹೇಳ್ಬಿಟ್ಟಿರ್ತಾರೆ ಇವ್ರ ಮೇಲೆ ಕಣ್ಣಿಟ್ಟಿರಿ ಅಂತ. ಹಾಗಾದ್ರೆ ನಾನು ಇಲ್ಲಿಂದ ಆಚೆ ಹೋಗೋಕೆ ಆಗಲ್ವಾ? ಆದ್ರೆ ಪಾರ್ವತಿ ನನ್ನ ನೆನೆ ಕುಳಿಸ್ಕೊಂಡ್ಲು. ಅವಳಿಗೇನಾದ್ರೂ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಡೌಟ್ ಬಂದಿದ್ಯಾ? ನನ್ನಿಂದ ನಿಜ ಹೇಗಾದ್ರೂ ಆಚೆ ತರಿಸ್ಬೇಕು ಅಂತ ಏನಾದ್ರು ಪ್ಲಾನ್ ಮಾಡ್ತಿರ್ಬೋದಾ? ಇಲ್ಲ ಇಲ್ಲ, ಪ್ರೀತು ನನಗೆ ಮೋಸ ಮಾಡ್ದ ಅಂತ ಹೇಳಿದಾಗ ಪ್ರೀತು ಏನು ಹೇಳ್ದೆ ತಲೆ ತಗ್ಗಿಸ್ದ. ಅಲ್ಲಿಗೆ ಅವನು ನನ್ನ ಲವ್ ಮಾಡ್ತಿದ್ದ ಅಂತ ಪಾರ್ವತಿ ಖಂಡಿತ ನಂಬಿರ್ತಾಳೆ. ಸೊ ನಾನೆಲ್ಲೋ ಬಾಯ್ ಬಿಡಬಾರ್ದು ಅನ್ನೋ ಕಾರಣಕ್ಕೆ ನನ್ನ ಇಲ್ಲೇ ಉಳಿಸ್ಕೊಂಡಿರ್ತಾಳೆ. ಇನ್ ಮುಂದೆ ಅವಳಿಗೆ ನನ್ನ ಮೇಲೆ ಡೌಟ್ ಬರಬಾರ್ದು ಅಂದ್ರೆ ನಾನೇ ಈ ಮನೆ ಬಿಟ್ಟು ಹೋಗೋ ಧೈರ್ಯ ಮಾಡಬಾರ್ದು. ಪಾರ್ವತಿನೇ ನನ್ನ ಮನೆಯಿಂದ ಆಚೆ ಹೋಗು ಅಂತ ಹೇಳೋ ತರ ಮಾಡ್ಬೇಕು. ಆದ್ರೆ ಹೇಗೆ? ಫೋನ್ ಯಾಕೆ ಕಟ್ ಮಾಡಿದ್ಲು? ಫೋನ್ ಕಟ್ ಮಾಡ್ತಾ ಇದ್ದಾಳಲ್ಲ.
ಏನಾದ್ರು ಎಡವಟ್ಟಾಗಿದೆಯಾ? ಆಂಟಿ ನೀವು ನೀನು ಯಾಕೆ ಇಲ್ಲಿಗೆ ಬಂದಿದೀಯ ಅಂತ ನನಗೆ ಗೊತ್ತಾಯ್ತು. ಸಾರಿ. ಯಾಕೆ? ನೀನು ಊರಿಂದ ಬಂದಾಗಿಂದನೂ ನಿನ್ನ ಹತ್ರ ಸರಿಯಾಗಿ ಮಾತಾಡೋಕ್ಕಾಗಿಲ್ಲ. ಊರಿಗೆ ಹೋಗೋ ಟೈಮಲ್ಲೂ ಹೋಗ್ಬಾ ಅಂದೆ. ಹೋಗ್ಲೇಬೇಕಾ ಅಂತ ಕೇಳಿದಿದ್ರೆ ದುಃಖದಲ್ಲಿರೋ ಟೈಮಲ್ಲೂ ಖುಷಿ ಆಗ್ತಿತ್ತು. ಎಲ್ಲದಕ್ಕೂ ಸಾರಿ. ಸರಿ, ಹೋಗಿ ಊಟ ಮಾಡೋಣವಾ? ನಾನಿನ್ನೂ ಗೆಸ್ಟ್ ರೂಮಲ್ಲಿರೋ ಥಿಂಗ್ಸ್ನ ಸರಿಯಾಗಿ ಜೋಡಿಸ್ಕೊಂಡಿಲ್ಲ. ನಾನು ಆಮೇಲೆ ಊಟಕ್ಕೆ ಬರ್ತೀನಿ, ನೀನು ಹೋಗಿರು. ನಿನ್ನ ಬಿಟ್ಟು ಹೇಗೆ ಊಟ ಮಾಡಲಿ? ಎಲ್ಲ ಟೈಮಲ್ಲೂ ಇದೇ ಥರ ಕೇರಿಂಗ್ ಇದ್ರೆ ಒಳ್ಳೇದಲ್ವಾ? ಅದು ಬರೀ ಊಟಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಸರಿ ಸರಿ, ಸಾರಿಗಳ ಮಧ್ಯೆ ಮಾತಾಡೋ ಅಂಥದ್ದು ಇನ್ನೂ ತುಂಬ ಇರುತ್ತಲ್ವಾ? ಹೌದು. ಮನ್ಸಲ್ಲಿರೋದನ್ನ ಓಪನ್ ಆಗಿ ಮಾತಾಡಿದ್ರೆ ಸಮಸ್ಯೆ ಇತ್ಯರ್ಥ ಆಗ್ಲಿಲ್ಲ ಅಂದ್ರೂ ಮನ್ಸಂತೂ ಹಗುರ ಆಗುತ್ತೆ. ಸರಿ, ನೀನ್ ಹೋಗಿ ಊಟ ಮಾಡ್ತಿರು, ನಾನು ಆಮೇಲೆ ಬಂದು ಜಾಯ್ನ್ ಆಗ್ತೀನಿ. ನಾನು ಹೆಲ್ಪ್ ಮಾಡ್ಲಾ? ಬೇಡ. ಏನ್ ಹೇಳಿ ಮಾವ? ಇದು ತುಂಬಾ ಸೂಕ್ಷ್ಮವಾದ ವಿಚಾರ. ಅಖಿಲ ಹತ್ರ ಚರ್ಚೆ ಮಾಡೋಣ ಅಂತ ಹೋದೆ, ಆದರೆ ಅವಳಿಗೆ ಗೊತ್ತಾದ್ರೆ ಅವ್ಳು ತುಂಬಾ ದೊಡ್ಡ ಆಘಾತ ಆಗುತ್ತೆ ಅಂತ ಹೇಳಿಲ್ಲ. ಮಾತ್ರ ಮಾತಾಡೋದೇ ಸೂಕ್ತ ಅನಿಸ್ತು. ನಿಮ್ ಮುಖದಲ್ಲಿರೋ ಆತಂಕನ ಗಮನಿಸ್ತಿದ್ರೆ ವಿಷಯ ಗಂಭೀರವಾಗಿದೆ ಅಂತ ಅನ್ನಿಸ್ತಾ ಇದೆ. ಏನ್ ಹೇಳಿ ಮಾವ? ಮೋನಿಕಾ ನಿನ್ ಪರಿಚಯದ ಹುಡುಗಿ. ಆ ಹುಡುಗಿ ನಿನಗೆ ತುಂಬಾ ವರ್ಷದಿಂದ ಗೊತ್ತಾ? ಹೌದಪ್ಪ, ಅವಳು ಪಾರ್ವತಿ ಊರಿನ ಚೇರ್ಮನ್ ಮಗಳಲ್ವಾ? ಇಬ್ರು ಒಂದೇ ವಯಸ್ಸಿನವರು, ಹಾಗಾಗಿ ಪರಿಚಯ ಇರಲೇಬೇಕಲ್ವಾ? ಹೌದು, ಆದ್ರೆ ಆ ಹುಡುಗಿ ಪಾರ್ವತಿ ಹಳ್ಳಿಯಲ್ಲಿ ಪಾರ್ವತಿ ಕಣ್ಮುಂದೆನೆ ಬೆಳೆದಿರ್ಬೇಕು ಅಂತ ಏನಿಲ್ವಲ್ಲ. ಆ ಹುಡುಗಿ ನೋಡಿದ್ರೆ ಹಳ್ಳಿ ಹುಡುಗಿ ಅಂತ ಅನ್ಸಲ್ಲ. ಅಂದ್ರೆ ಓದೋದಕ್ಕೆ ಸಿಟಿಗೆ ಬಂದಿರ್ಬೋದಲ್ವಾಪ್ಪ? ಹೌದು ಮಾವ, ಆ ಹುಡುಗಿ ಇಲ್ಲೇ ಓದಿದ್ದು. ಇಷ್ಟು ವರ್ಷ ಇಲ್ಲೇ ಓದ್ದವಳು ಅಂದ್ರೆ ಈಗ ಯಾಕೆ ಅವಳೊಬ್ಳೆ ನಮ್ಮ ಮನೆಗೆ ಬರಬೇಕು? ಇಷ್ಟು ವರ್ಷ ಎಲ್ಲಿದ್ಲು ಅಲ್ಲೇ ಇರ್ಬೋದಿತ್ತಲ್ವಾ? ಮಾವ, ಅದು ಅವರು ನೆಂಟ್ರ ಮನೇಲಿದ್ರು.
ಅವ್ರ ನೆಂಟರು ಎಲ್ಲೋ ಬೇರೆ ಕಡೆ ಹೋದ್ರಂತೆ, ಅದಕ್ಕೆ ನಾನು ಹಾಸ್ಟೆಲ್ಗೆ ಸೇರ್ಕೋತೀನಿ ಅಂತ ಅವ್ರು ಹೇಳ್ತಾ ಇದ್ರು. ನಾನೇ ಬೇಡ ಅಂತ ಹೇಳಿ ನಮ್ಮ ಮನೆಗೆ ಕರೆದೆ ಮಾವ. ಸರಿ, ಅವಳು ಓದಿದ್ದು ನಮ್ಮ ಪ್ರೀತು ಓದಿದ ಕಾಲೇಜ್ನಲ್ಲೇ ಅಲ್ವಾ? ಇಲ್ಲಪ್ಪ, ಪ್ರೀತು ಓದಿರೋ ಕಾಲೇಜಲ್ಲಿ ಅವಳು ಓದಿಲ್ಲ ಅನ್ಸುತ್ತೆ. ಅಲ್ಲ ಆದಿತ್ಯ, ಅವಳು ಪಾರ್ವತಿ ಸ್ನೇಹಿತೆ, ನಿನಗೆ ಯಾಕೆ ಗೊತ್ತಿರಕ್ ಸಾಧ್ಯ? ಅಪ್ಪ, ಅದು ಅವಳು ಪ್ರೀತು ಕಾಲೇಜ್ ಆಗಿದ್ದಿದ್ರೆ ಪ್ರೀತುಗೂ ಅವಳ ಬಗ್ಗೆ ಗೊತ್ತಿರ್ಬೇಕಿತ್ತಲ್ವಾ? ನಿನ್ನ ಯೋಚನೆ ತಪ್ಪು. ಪ್ರೀತುಗೆ ಆ ಹುಡುಗಿ ಬಗ್ಗೆ ಅವನು ಆ ಹುಡುಗಿ ಜೊತೆ ನಡ್ಕೋತಿರೋದನ್ನ ನೋಡ್ತಾ ಇದ್ರೆ ಅವನಿಗೆ ಅವಳ ಪರಿಚಯ ಇದೆ ಅಂತ ಅನಿಸ್ತಾ ಇದೆ. ಅಂದ್ರೆ ಅವರಿಬ್ಬರನ್ನ ಒಟ್ಟಿಗೆ ನೀವು ನೋಡಿದ್ರಪ್ಪ? ಈ ರೀತಿ ಮಾತಾಡ್ತಿದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡ. ನನಗೆ ನಿನ್ ಮೇಲೆ ನಂಬಿಕೆ ಇದೆ ಪ್ರೀತು. ನನ್ ಗಂಡ ಯಾವುದೋ ಹುಡುಗಿನ ಮಾತಾಡಿಸಿ ಅವಳನ್ನ ಊಟಕ್ಕೆ ಕರ್ಕೊಂಡು ಹೋದ ತಕ್ಷಣ ಅದಕ್ಕೆ ಹೊಟ್ಟೆ ಕಿಚ್ಚು ಪಡ್ಕೊಳ್ಳೋಷ್ಟು ಸಣ್ಣ ಬುದ್ಧಿ ನನಗಿಲ್ಲ. ಆದ್ರೆ ಯಾಕೋ ಗೊತ್ತಿಲ್ಲ, ಆ ಹುಡುಗಿ ಮೇಲೆ ನನಗೆ ಒಳ್ಳೆ ಭಾವನೆನೇ ಬರ್ತಿಲ್ಲ. ಅವಳು ಒಳ್ಳೆಯವಳು, ಅವಳನ್ನ ನಂಬೇಕು ಅಂತಾನೆ ನನಗೆ ಅನಿಸ್ತಿಲ್ಲ. ಒಂದ್ ಹೆಣ್ಣಿಗೆ ಇನ್ನೊಂದು ಹೆಣ್ಣಿನ ಭಾವನೆ ಬೇಗ ಅರ್ಥ ಆಗುತ್ತಂತೆ, ಅದಕ್ಕೆ ಆ ಮಾತು ಹೇಳ್ದೆ. ಆ ಹುಡುಗಿ ಬಂದಾಗಿಂದ ನನ್ ಮನ್ಸಿಗೆ ಯಾಕೋ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಿದೆ. ಇವತ್ತು ನಿನ್ ಜೊತೆ ಊಟಕ್ಕೆ ಬಂದಿದ್ದಾಳೆ, ಅದು ಅಲ್ಲದೆ ನಾವಿಬ್ರು ಇರೋ ರೂಮ್ನ ಉಪಯೋಗಿಸ್ತಿದ್ದಾಳೆ. ಒಂದ್ ವೇಳೆ ನಾಳೆ ನನ್ನ ಗಂಡನ್ನು ಅದಕ್ಕೆ ನಾನು ಅವಕಾಶ ಮಾಡ್ಕೊಡಲ್ಲ ಮಜನ್ನಿ. ಹೆಂಡತಿಯಾಗಿ ನಿನ್ನ ಮನ್ಸಿನ ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ. ಆದ್ರೆ ನಾನು ಪಾರು ಇರೋವರೆಗೂ ನಿಮ್ಮಿಬ್ರು ಸಂಬಂಧಕ್ಕೆ ಯಾರಿಂದನೂ ಚಿಕ್ಕ ತೊಂದರೆ ಆಗದೆ ಇರೋ ಥರ ನಾನು ನೋಡ್ಕೋತೀವಿ. ನಮ್ಮನ್ನು ನಂಬು. ನೋಡೋ ಮಜಾಮಿ, ನೀನ್ ಬರೀ ನನ್ನ ನಾದ್ನಿ ಮಾತ್ರ ಅಲ್ಲ, ನನ್ನ ತಂಗಿ ತರ. ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತು ಹೇಳ್ತಾ ಇದ್ದೀನಿ, ನಿನಗೆ ಯಾರಿಂದನೂ ಅನ್ಯಾಯ ಆಗದೆ ಇರೋ ತರ ನೋಡ್ಕೊಂಡು. ಆ ಜವಾಬ್ದಾರಿ ನಂದಮ್ಮ. ಬಾ, ಊಟ ಮಾಡೋಣ. ನಿನಗೆ ಬೇರೆ ಸಪ್ರೇಟಾಗಿ ಹೇಳ್ಬೇಕಾ? ಬಾ. ಜನನಿ ಅವರೆಲ್ಲ ಬಟ್ಟೆನೂ ತಗೊಂಡು ಬೇರೆ ರೂಮಿಗೆ ಸೆಟ್ಲ್ ಆದ್ರು. ಇವಾಗ ನಂಗೆ ಹಾಕೊಳ್ಳೋಕೆ ಬೇರೆ ಬಟ್ಟೆನೇ ಇಲ್ಲ. ಇದೇ ಬಟ್ಟೆಲಿ ಎಷ್ಟು ದಿನ ಅಂತ ಇರಲಿ? ಈ ಪ್ರೀತು ಅಂತೂ ಏನು ಗಮನಕ್ಕೆ ಹಾಕೊಳ್ಳಲ್ಲ. ರಾಣ ಸರಿ ಕಾಲ್ ಮಾಡಿ ಏನಾದರೂ ವ್ಯವಸ್ಥೆ ಮಾಡೋಕ್ಕಾಗತ್ತಾ ಕೇಳಬೇಕು. ಶಿಟ್, ರಾಣ ಸರ್ ನಿನ್ನೆ ನೈಟ್ ಎಷ್ಟೊಂದ್ಸಲ ಕಾಲ್ ಮಾಡಿದ್ದಾರೆ. ನಿನ್ನೆ ಅಖಿಲನ ನೋಡಿ ಗಾಬರಿಲಿ ಸೈಲೆಂಟ್ ಮಾಡಿದವಳು, ಫೋನ್ ಕಡೆ ಗಮನನೇ ಕೊಡಲಿಲ್ಲ. ಮೊದಲು ರಾಣ ಸರಿ ಕಾಲ್ ಮಾಡಿ ನನ್ನ ಇಲ್ಲಿಂದ ಕರ್ಸ್ಕೊಳಕ್ಕೆ ಏನಾದರೂ ವ್ಯವಸ್ಥೆ ಮಾಡಿದಾರ ಕೇಳೋಣ. ಹೇಳು ಮನಕ. ಒಳಗಡೆ ಬರ್ಬೋದಾ? ಹಲೋ. ಫೋನ್ ಯಾಕೆ ಕಟ್ ಮಾಡ್ಬಿಟ್ಲು? ಬನ್ನಿ. ನೀವು ಕರೆ ಮಾಡುತ್ತಿರುವ ಫೋನ್ ಸದ್ಯದಲ್ಲಿ ಸ್ವಿಚ್ ಆಫ್ ಆಗಿದೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಕರೆ ಮಾಡಿರಿ. ಸ್ವಿಚ್ ಆಫ್ ಅಂತ ಬರ್ತಾ ಇದೆಯಲ್ಲ.
ಏನು ಪ್ರಾಬ್ಲಮ್ ಆಗಿದೆ? ಏನು ಬೆಳಗ್ಗೆನೆ ನನ್ನ ಹುಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ತಪ್ಪಿಸ್ಕೊಂಡ್ಬಿಟ್ಟಿರ್ತೀನಿ ಅಂತನಾ? ನೀವು ನನ್ನ ಕಣ್ ತಪ್ಪಿಸಿ ಈ ಮನೆ ಹೊಸಲು ದಾಟೋದಕ್ಕಾಗಲ್ಲ. ಒಂದ್ ವೇಳೆ ಹಾಗೆ ಪ್ರಯತ್ನ ಪಟ್ರು ಆಗಲ್ಲ ಬಿಡಿ. ಯಾಕೆ ಅಂದ್ರೆ ಬರೀ ನನ್ ಕಣ್ ಮಾತ್ರ ಅಲ್ಲ, ಈ ಮನೇಲಿ 10 ಕಣ್ಗಳಿದೆ. ಅದನ್ನೆಲ್ಲ ದಾಟ್ಕೊಂಡು ನೀವು ಈ ಮನೆಯಿಂದ ಹೊರಗಡೆ ಹೋಗೋದು ಅಸಾಧ್ಯದ ಮಾತು. ಅಷ್ಟಕ್ಕೂ ನೀವೇನಕ್ಕೆ ತಪ್ಪಿಸ್ಕೊಂಡು ಹೋಗ್ಬೇಕು? ನೀವೇನಾದ್ರೂ ತಪ್ಪು ಮಾಡಿದೀರಾ? ನೀವ್ ಈ ಮನೆಗ್ ಬಂದಿರೋದು ನಿಮ್ಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೇಳೋದಿಕ್ಕೆ. ನಾನ್ ನಿಮ್ಮನ್ನ ಉಳಿಸ್ಕೊಂಡಿರೋದು ನಿಮಗ್ ನ್ಯಾಯ ಕೊಡ್ಸೋದಿಕ್ಕೆ. ಹೀಗಿರೋವಾಗ ನೀವ್ ಯಾಕೆ ತಪ್ಪಿಸ್ಕೊಂಡು ಹೋಗ್ಬೇಕು ಅಲ್ವಾ? ನಾವಿಲ್ಲಿಗೆ ಬಂದಿದ್ದು ನೀವು ತಪ್ಪಿಸ್ಕೊಂಡು ಹೋಗಿದ್ದೀರಾ ಇಲ್ವಾ ಅಂತ ನೋಡೋದಕ್ಕಲ್ಲ, ನಿಮ್ಗೋಸ್ಕರ ಹೊಸ ಬಟ್ಟೆಗಳು ತಗೊಂಬಂದಿದ್ವಿ, ಕೊಡೋಣ ಅಂತ ತಗೊಂಬಂದ್ವಿ. ಹೌದಾ? ಹೌದು, ನಾನೇ ಹೇಳಿದೆ. ಪರು ಕೊಡು. ತಗೊಳ್ಳಿ. ಪಾರು, ಹಿಂದೆಂದಾನೇ ಬಂದು ತಪ್ಕೋಬೇಕಾ? ಮುಂದೆಯಿಂದ ತಪ್ಕೋಬಾರ್ದಾ? ಆಯ್ತು ಪಾರು, ಗುರಾಯಿಸ್ಬೇಡ. ಗೊತ್ತಾಗಿಲ್ಲ ಅದಕ್ಕೆ ಕೇಳಿದ್ನಪ್ಪ. ನಾನ್ ನಿಮ್ಗೆ ಏನ್ ಹೇಳ್ದೆ? ಹಿಂದೆಯಿಂದ ಬಂದು ತಪ್ಕೊಳ್ಳಿ ಅಂತ ತಾನೇ ಹೇಳಿದ್ದು. ಅಲ್ಲ, ಮುಂದೆಯಿಂದ ಬಂದು ತಪ್ಕೋಬೋದಲ್ವಾ? ಹೌದಾ? ಆಯ್ತು ಆಯ್ತು ಆಯ್ತು. ಯಾಕೆ? ನಾನು ಮುತ್ಕೊಡೋದಕ್ಕೆ ಹೇಳಿದ್ದು ಇಲ್ಲಲ್ಲ, ಮತ್ತೆ ನಾನು ಹೇಳೋ ಜಾಗದಲ್ಲಿ. ಅದಕ್ಕೆ ಅಂತ ಬೇರೆ ಜಾಗ ಫಿಕ್ಸ್ ಮಾಡಿದ್ಯಾ? ಅಲ್ಲ ಪರ, ಈ ರೂಮ್ಗೆ ಏನಾಗಿದೆ? ಹಾಗಲ್ಲ ಯಜಮಾನ್ರೆ, ನಿಮ್ ತಮ್ಮ ನನ್ನ ತಂಗಿ ಇರ್ಬೇಕಾರೆ ಅವ್ರ ಕಣ್ಣೆದುರುಗಡೆ ಬಂದು ನೀವು ನನ್ನ ತಪ್ಕೊಂಡು ಮುತ್ಕೊಡ್ಬೇಕು. ಹಾಗ ಸರಿಯಾಗಿ ಪ್ಲಾನ್ ಮಾಡಿದ್ಯಾ ಬಿಡು. ಈಗ ನಮ್ಮಿಬ್ರು ಜವಾಬ್ದಾರಿ ಏನು ಅಂದ್ರೆ ಮತ್ತೆ ಅವರಿಬ್ರು ಮೊದ್ಲಿನ ತರ 2 ದೇಹ ಒಂದೇ ಮನ್ಸು ಅನ್ನೋ ತರ ಮಾಡೋದು. ಅದಕ್ಕೆ ಅವ್ರ ಮುಂದೆ ನಾವಿಬ್ರು ಆತ್ಮೀಯವಾಗಿರ್ಬೇಕು. ಸರಿ ಪಾರು, ನೀನೇನ್ ಹೇಳ್ತೀಯೋ ಹಾಗೆ ಮಾಡ್ತೀನಿ. ನೋಡಿ, ಈಗ ನಾನು ಅವರಿಬ್ರು ಇರೋ ಕಡೆ ಹೋಗಿರ್ತೀನಿ, ನೀವು ಆಮೇಲೆ ಬನ್ನಿ. ಸಂದರ್ಭ ಹೇಗ್ ಬರುತ್ತೋ ನಾನು ಹಾಗೆ ಮಾತಾಡ್ತಿರ್ತೀನಿ. ಆಮೇಲೆ ನೀವು ಬಂದು ಅದಕ್ಕೆ ತಕ್ಕಂತೆ ನಡ್ಕೋಬೇಕು. ಹಾಗೆ ಅವ್ರ ಎದುರಿಗೆ ಬಂದು ನನ್ನ ಹಿಂದೆಯಿಂದ ತಪ್ಕೋಬೇಕು. ಆದ್ರೆ ಮುತ್ತು ಮಾತ್ರ ಮುಂದೆಯಿಂದ ಬಂದು ಕೊಡ್ಬೇಕಲ್ವಾ?
ಮಾನಾಡಿ ಮಾತಾದೆ ನಿಂಗೆ ಕಾದಿನ ಬಳಿ ಬಂದು ಎದುರು ನನ್ನ ಪ್ರೀತಿಸು ನನ್ನ ಪ್ರೀತಿಸು. ಈಗ ಕೊಟ್ರಿ ತಂದೆ ತಾಯಿಯ ನಂತರದ ಸ್ಥಾನ ಅಣ್ಣ ಅತ್ತಿಗೆದು ಅಂತ ಈ ಜವಾಬ್ದಾರಿನ ವಹಿಸಿದಾಗ ಅದನ್ನ ಪ್ರೀತಿಯಿಂದ ಒಪ್ಕೊಂಡಿದ್ದು ಅಲ್ಲದೆ ಪ್ರತಿ ಕ್ಷಣ ತಮ್ಮ ಜವಾಬ್ದಾರಿನ ನಿರ್ವಹಿಸೋದಕ್ಕೆ ಒಂದಲ್ಲ ಒಂದು ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಆ ಪ್ರಯತ್ನದಿಂದಾಗಿ ಇವತ್ತು ಪ್ರೀತು ಜನನಿಯ ಮುಖದಲ್ಲಿ ನಗು ಮೂಡಿದೆ, ಒಂದ್ ಸಂತೋಷ ಬಂದಿದೆ. ಅದಕ್ಕೆ ಹೊರಗಡೆ ಸುತ್ತಾಡ್ಕೊಂಡು ಬರಕ್ ಹೋಗಿದ್ದಾರೆ. ನನ್ ಗಮನಕ್ಕೆ ಬರ್ದೆ ಇಷ್ಟೆಲ್ಲ ನಡೆದಿದ್ಯಾಕ? ಹಾಗಾದ್ರೆ ಇದರಲ್ಲಿ ಪಾರ್ವತಿದೇನು ತಪ್ಪಿಲ್ಲ ಬಿಡಿ ಅಕ್ಕ. ಪಾರ್ವತಿ ಯಾವ ತಪ್ಪು ಮಾಡೋಳಲ್ಲ. ಯಜಮಾನ್ರ, ಜನನಿಯವ್ರನ್ನ ಸಮಾಧಾನ ಮಾಡಿ ನೀವು ಊಟಕ್ಕೆ ಕರ್ಕೊಂಡ್ ಬನ್ನಿ. ಸರಿ ಪಾರು. ಜನನಿ ಬೇಜಾರು ಮಾಡ್ಕೊಂಡಿದ್ದಾಳ? ಯಾಕಮ್ಮ? ಮಾವ, ನಿಮ್ಮೆಲ್ಲಾ ಪ್ರಶ್ನೆಗೂ ಅನುಮಾನಕ್ಕೂ ನಾನು ಉತ್ತರ ಕೊಡ್ತೀನಿ, ಆದ್ರೆ ನನ್ಗೊಂದು ಸ್ವಲ್ಪ ಕಾಲಾವಕಾಶ ಕೊಡಿ. ಅಲ್ಲ, ಮೌನಿಕಾ ವಿಷಯನ ಪಾರ್ವತಿ ಇನ್ನೂ ಕ್ಲಿಯರ್ ಮಾಡೇ ಇಲ್ವಲ್ಲ. ಕೇಳಿದ್ರೆ ಟೈಮ್ ಬೇಕು ಅಂತ ಕೇಳಿದ್ಲು, ಆದರೆ ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಅಲ್ಲಿಗೆ ಆ ಹುಡುಗಿ ವಿಚಾರದಲ್ಲಿ ಎಲ್ಲಾನು ಸರಿ ಇಲ್ಲ ಅಂತ ಆಯ್ತು. ಅದ್ ಸರಿ, ಇವಾಗ ನೀವೇನಕ್ಕೆ ನನ್ನ ತಪ್ಕೊಂಡಿದ್ದೀರಾ? ನನಗಾಗ್ತಿರೋ ಖುಷಿಗೆ. ಖುಷಿನಾ? ನಿನ್ನ ಐಡಿಯಾದಿಂದ, ನಮ್ಮ ಪ್ರಯತ್ನದಿಂದ ಪ್ರೀತು ಜನನಿ ಎಷ್ಟು ಖುಷಿಯಾಗಿದ್ರು ನೋಡ್ದ್ಯಾ? ಇಬ್ರು ಕೈ ಕೈ ಹಿಡ್ಕೊಂಡು ಪ್ರಪಂಚನೇ ಮರ್ತು ಬಿಟ್ಟಿದ್ರು. ನಿಂಗೆ ಖುಷಿ ಆಯ್ತಾ? ನನಗೆ ತುಂಬಾ ಖುಷಿ ಆಯ್ತು. ಫೋನ್ ಅಲ್ಲ, ನನ್ನ ತಲೆ. ಅದಕ್ಕೆ ಮೋನಿಕಾನ ಹುಡ್ಕೊಂಡು ಅರಸನಕೋಟೆಗೆ ಹೋಗಿದ್ದೆ. ಏನಂತೆ? ಆ ಮನೆಗೆ ಹೋಗಿದ್ಯಾ? ಗಾಬರಿ ಆಗ್ಬೇಡವರು, ನಾನೇನು ಅರಸನಕೋಟೆ ಒಳಗಡೆ ಹೋಗಿಲ್ಲ. ಆ ಗೇಟ್ ಹೊರಗಡೆ ನಿಂತ್ಕೊಂಡು ಮೋನಿಕಾ ನೋಡಕ್ ಹೋಗಿದೆ ಅಷ್ಟೇ. ಸಿಕ್ಕಿದ್ಲಾ? ಸಿಕ್ಕಿದ್ರೆ ಕರ್ಕೊಂಡ್ ಬರ್ದೆ ಇರ್ತಿದ್ನಾ? ಅವಳೆಲ್ಲೆಲ್ಲೂ ಕಾಣಿಸ್ಲಿಲ್ಲ. ನಮ್ಮಿಂದ ತಲೆ ಮರ್ಸ್ಕೊಂಡಿರ್ಬೋದಾ ಅನಿಸ್ತು. ಅರಸನಕೋಟೆಗೆ ತಳ್ಳಿದ್ದು ಹುಲಿ ಬೋನ್ಗೆ ನುಗ್ದಂಗ್ ಆಗಿ ನಮ್ ಸವಾಸನೆ ಬೇಡ ಅನ್ಬಿಟ್ಟು ಎಸ್ಕೇಪ್ ಆಗಿರ್ಬೋದಾ ಅಂತ ಅವಳ ಮನೆ, ಅವಳ ಫ್ರೆಂಡ್ ಸರ್ಕಲ್, ಅವಳ ಅಡ್ಡ ಎಲ್ಲ ಕಡೆನೂ ಹುಡುಕ್ದೆ. ನೋ ಕ್ಲೂ. ಅಲ್ಲಿಗೆ ಅವಳು ಅರಸನಕೋಟೆಯಿಂದ ಹೊರಗಡೆ ಬಂದಿಲ್ಲ ಅನ್ನೋದು ಕನ್ಫರ್ಮ್ ಆಯ್ತು. ಎಸ್, ಅವಳು 100% ಅರಸನಕೋಟೆಲ್ಲೇ ಇದ್ದಾಳೆ ಅಂತ ಆಯ್ತು. ಆದ್ರೆ ಅವಳು ಯಾಕೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ? ಅವಳು ಫೋನ್ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ? ಅದೇ ಅರ್ಥ ಆಗ್ತಾ ಇಲ್ಲ. ಆದ್ರೆ ನನ್ನನ್ನ ಕಾಡ್ತಿರೋ ಪ್ರಶ್ನೆನೇ ಬೇರೆ. ಏನು? ಇಷ್ಟೆಲ್ಲ ಆದ್ರೂ ಆ ಪಾರ್ವತಿ ಯಾಕೆ ಮೋನಿಕಾನ ಅಲ್ಲೇ ಉಳಿಸ್ಕೊಂಡಿದ್ದಾಳೆ ಅನ್ನೋ ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ. ಯಾಕಂದ್ರೆ ಸಂಬಂಧಗಳ ನಡುವೆ ಇರೋ ನಂಬಿಕೆನೆ ಆ ಮನೆಯ ಜೀವಾಳ. ಹಾಗಿದ್ದಾಗ
ಪ್ರೀತು ಮತ್ತೆ ಜನನಿ ಮಧ್ಯೆ ಇರೋ ಸಂಬಂಧ ಈ ಮೋನಿಕಾಯಿಂದ ಹಾಳಾಗುತ್ತೆ ಅಂತ ಗೊತ್ತಿದ್ರು ಪಾರ್ವತಿ ಅವಳನ್ನ ಅಲ್ಲೇ ಯಾಕೆ ಉಳಿಸ್ಕೊಂಡಿದ್ದಾಳೆ? ಒಂದ್ ವೇಳೆ ಈ ಪಾರ್ವತಿ ಬೇರೆ ಏನಾದ್ರೂ ಗೇಮ್ ಪ್ಲಾನ್ ಮಾಡ್ತಿದ್ದಾಳ ಅಂತ. ಅವಳಿಗೆ ಈಗಾಗ್ಲೇ ಮೋನಿಕಾ ಬಗ್ಗೆ ಎಷ್ಟು ವಿಷಯ ಗೊತ್ತೋ ಗೊತ್ತಿಲ್ಲ. ಅವಳು ಪ್ರೀತು ಎಕ್ಸ್ ಅಂತ ಗೊತ್ತಾದ್ರೆ ದರ್ಸ್ ನೋ ಪ್ರಾಬ್ಲಮ್. ಆದ್ರೆ ಅವಳ ಹಿಂದೆ ಬೇರೆ ಯಾರೋ ಇದ್ದಾರೆ, ಅದ್ರಲ್ಲೂ ನಾವಿದೀವಿ ಅಂತ ಗೊತ್ತಾದ್ರೆ ನಮ್ ಕತೆ ಅಷ್ಟೇ ಅಷ್ಟೇ. ಏನ್ ಮಾಡೋದು? ಅಲ್ಲಿ ಏನ್ ನಡೀತಿದೆ, ಏನಾಗ್ತಿದೆ, ಒಂದು ವಿಷಯ ಗೊತ್ತಾಗ್ತಿಲ್ವಲ್ಲ. ಇದೇ ಕಾರಣಕ್ಕೆ ನಾನು ಅವಳನ್ನ ಹುಡ್ಕೊಂಡೋಗಿದ್ದು. ಅದಕ್ಕೆ ಬೆಳಗ್ಗೆಯಿಂದ ತಲೆ ಕೆಟ್ಟಿರೋದು. ಅರು ಹೀಗೆ ಮಾಡಿದ್ರೆ ಹೇಗೆ? ಹೀಗೆ ನಮ್ ಕಡೆ ಹುಡುಗಿ ಮಿಸ್ಸಿಂಗು, ಅವಳಿಂದ ಪ್ರೀತಮ್ ಬಿದ್ದಿದ್ದ, ಅದಕ್ಕೆ ಅವನ ಮೇಲೆ ಡೌಟ್ ಅಂತ ನಾವು ಪ್ರೀತಮ್ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ರೆ ನಮ್ ಗುಂಡಿ ನಾವೇ ತೋಡ್ಕೊಂಡಂಗಾಗತ್ತೆ. ಆ ಕಿಲಿಂಗೀಗ ಮೋನಿಕಾ ಪಾರ್ವತಿ ಊರ್ನವಳು, ಅವಳ ಫ್ರೆಂಡು ಅಂತ ಗೊತ್ತು ಅಷ್ಟೇ. ನೀನ್ ಹೇಳೋ ತರ ನಾವೇನಾದ್ರೂ ಮಾಡಿದ್ರೆ ಇದ್ರ ಹಿಂದೆ ನಾವೇ ಇರೋದು, ಅವ್ರ ಮನೇಲಿ ನಡೀತಾ ಇರೋ ಸಮಸ್ಯೆಗೆಲ್ಲ ನಾವೇ ಕಾರಣ ಅಂತ ಗೊತ್ತಾಗಲ್ವಾ? ಆಗ ಅವಳು ಫಿಟ್ ಆಗಿರೋ ಕೇಸಿಂದ ಅವಳು ಹೊರಗಡೆ ಬರ್ತಾಳೆ. ಪ್ರೀತುನ ನಾವೇ ಬ್ಲಾಕ್ ಮೇಲ್ ಮಾಡಿದ್ದು ಅಂತ ನಮ್ಮನ್ನ ಆ ಕೇಸಲ್ಲಿ ಫಿಟ್ ಮಾಡ್ತಾಳೆ. ಇಷ್ಟೆಲ್ಲ ಅವ್ರಿಗೆ ಗೊತ್ತಾದ್ರೆ ಅರ್ಸನ್ ಕೋಟೆ ಅವರು ಅಲರ್ಟ್ ಆಗ್ಬಿಡ್ತಾರೆ. ಅರು, ಒಂದ್ ವೇಳೆ ಆ ಮೋನಿಕಾ ಏನಾದ್ರು ನಮ್ ಬಗ್ಗೆ ಬಾಯ್ ಬಿಟ್ಬಿಟ್ಟಿದ್ರೆ? ಜಯ ಅವರೇ, ಪ್ರಸಾದ ತಗೊಳ್ಳಿ. ಅಲ್ಲ ಜಯ ಅವರೇ, ನಿನ್ನೆ ರಾತ್ರಿ ಅಷ್ಟೇ ಇಬ್ರು ತುಂಬಾ ಡಲ್ ಆಗಿ ಕೂತಿದ್ರು. ಇವಾಗಲೇ ಇಬ್ರು ಕೈ ಕೈ ಇಟ್ಕೊಂಡು ಲವರ್ಸ್ ತರ ನಡ್ಕೊಂಡ್ ಬರ್ತಿದ್ದಾರೆ. ಬೆಳಿಗ್ಗೆ ಆಗೋಷ್ಟರಲ್ಲಿ ಅಂತ ಮ್ಯಾಜಿಕ್ ಏನ್ ನಡೀತು? ಓ, ನಿಮ್ಗಿನ್ನೂ ವಿಷಯ ಗೊತ್ತಿಲ್ವಾ ಮ್ಯಾಮ್? ಏನು? ಆದಿ ಸರ್ ಮತ್ತು ಪಾರ್ವತಿನೂ ಹತ್ರ ಆಗಿರೋ ತರ ನಾಟಕ ಮಾಡಿ ಅವರಿಬ್ರು ಹತ್ರ ಮಾಡಿ ಖುಷಿಯಾಗಿರೋ ತರ ಮಾಡಿದ್ರು. ಓ ಹೌದಾ? ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಜಯ ಅವರೇ, ನಿಮ್ ಫೋನ್ನ ಆಮೇಲೆ ಕೊಟ್ರೆ ಆಗುತ್ತಾ? ಪರವಾಗಿಲ್ಲ ಮ್ಯಾಮ್. ಥ್ಯಾಂಕ್ ಯು. ಅದು ಅಲ್ಲದೆ ನನಗೆ ನೀನಂದ್ರೆ ತುಂಬಾ ಇಷ್ಟ. ಲೈಫಲ್ಲಿ ನಾನು ಏನೇ ತಪ್ಪು ಮಾಡಿದ್ರು ದಯವಿಟ್ಟು ಅದನ್ನ ಮನ್ಸಿಗೆ ಹಾಕೋಬೇಡ, ದೊಡ್ಡ ಮನ್ಸು ಮಾಡಿ ಅದನ್ನ ಕ್ಷಮಿಸ್ಬಿಡು, ಯಾವ ಕಾರಣಕ್ಕೂ ನನ್ನನ್ನ ಬಿಟ್ಟು ಹೋಗ್ಬೇಡ ಅಂತ ಒಳ್ಳೆ ಮಗು ತರ ರಿಕ್ವೆಸ್ಟ್ ಮಾಡ್ಕೊಂಡ. ಅವ್ನು ಹೇಳಿದ ಅಷ್ಟು ಮಾತಲ್ಲಿ ನನಗಿಷ್ಟ ಆಗಿದ್ದೇನಂದ್ರೆ ನೀನಂದ್ರೆ ನನಗೆ ತುಂಬಾ ಇಷ್ಟ, ಯಾವತ್ತೂ ನನ್ನನ್ನ ಬಿಟ್ಟು ಹೋಗ್ಬೇಡ ಅನ್ನೋದು. ಯಾಕಂದ್ರೆ ನನಗ್ ಬೇಕಾಗಿರೋದು ಅದೇ ತಾನೆ. ಅವನ ನಡವಳಿಕೆಯಿಂದ ಅವನಿಂದ ದೂರ ಉಳ್ಕೊಳ್ಳೋದನ್ನ ನೋಡಿ ಅವನಿಗೆ ನನ್ನ ಮೇಲೆ ಮೊದಲಿನ ಪ್ರೀತಿ ಇಲ್ಲ, ಅವನಿಗೆ ನಾನು ಬೇಡವಾಗೋದ್ನ ಅಂತ ಭಯ ಶುರು ಆಗಿತ್ತು. ಆದ್ರೆ ಅವನ ಜೊತೆ ಹೊರಗಡೆ ಹೋಗಿ ಬಂದ್ಮೇಲೆ ಆ ಭಯ ಎಲ್ಲ ಮಾಯ ಆಗೋಯ್ತು. ಅದಕ್ಕೆ ಬರ್ತಾ ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ನಿಮ್ ಮಾತು ಕೇಳಿ ನಮ್ಮಿಬ್ರಿಗೂ ಎಷ್ಟು ಸಂತೋಷ ಆಯ್ತು ಗೊತ್ತಾ? ಜೀವನ ಪೂರ್ತಿ ನೀವಿಬ್ರು ಹೀಗೆ ಖುಷಿಯಾಗಿರಿ. ಇವತ್ತು ನನ್ನ ಮನ್ಸಿನ ಭಾರ ಇಳೀತು, ಮನ್ಸಿಗೆ ತುಂಬಾ ಸಮಾಧಾನ ಆಗ್ತಿದೆ. ನಾನು ಈಗಲೇ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ದೀಪ ಹಚ್ಬಿಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.